ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡು ನಾನು ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಮನೆ ಕೆಲಸ ಇಷ್ಟುವರೆಗೆ ಆಯ್ತು ರೀ. 2 ಗಂಟೆ ಸ್ನೇಹಿತರೆ 1 ಗಂಟೆಗೆ ಬಿಡ ಮಾಡಬೇಕು ಅಂತ ಅಂದ್ಕೊಂಡು ಮನ್ಯಾನ ಕೆಲಸ ಅರ್ಧಂಬರ್ಧ ಬಿಟ್ಟು ಬಂದಿನ್ರಿ. ಬಟ್ಟಿ ಆಮೇಲೆ ಬಾಂಡೆ ಅದಾವ್ರಿ. ಅಡುಗೆ ಕೆಲಸ ಕಂಪ್ಲೀಟ್ ಮಾಡಿನೂ ಆದರೆ ಅವಷ್ಟ ಉಳಿಸಿ ಬಂದಿನ್ರಿ. ಇಲ್ಲಿ ಬಂದ್ರೆ ಹುಡುಗರು ಅವ್ರು ಅದಾರ ಅಂತೇಳಿ ನಾನು ಅಲ್ಲೇ ಮನ್ಯಾಗ ಕೆಲಸ ಮಾಡ್ಕೋತ ಕೂತೀನ್ರಿ. ಬರುತನ ಕುರ್ಕುರಿ ಹಾಕಿಲ್ರಿ. ಹೊರಗೆ ಕಸ ಹೊಡ್ಕೊಂಡಿಲ್ಲ, ಕಸ ಹೊಡ್ಗಿಲ್ಲ, ಏನೂ ಇಲ್ಲ ರೀ. ನಮ್ಮ ಕೆಲಸ ನಾವು ಮಾಡ್ರನ ಇದು ರೀ. ಆಡುಗಳ ಕಾಲ ನೋಡ್ರಿ ಕಸ. ಆಡಿನ ಕಾಲಂದೆಲ್ಲ ಅಲ್ಲಿದಲ್ಲೇ ಕಸ ಬಿಟ್ಟಾರಿ. ಅಷ್ಟು ಆಡಿನ ಕಾಲಂದು ಕಸ ಐತ್ರಿ. ಈಚೆ ಕಡೆ ಕದ ತೆಗ್ದೇ ಇಲ್ಲ ರೀ. ಇದನ್ನವ್ರು ತೆಗ್ದೆ. ನಾನಂತೂ ಏನಾಯಿತು ಬಟ್ಟೆ ಸ್ಟಿಚ್ ಮಾಡೇ ಇಲ್ಲ ಏನು. ಇವತ್ತಾದ್ರೆ ಸ್ವಲ್ಪ ಹೊಲಿಬೇಕಂತ ಅನ್ಕೊಳಕತ್ತೀನಿ. ಯಾಕಂದ್ರೆ ಮುಗಿತ್ರಿ, ಕಡಿವಾರ ಮುಗೀತು, ವಾರ ಮುಗಿದು ಎಲ್ಲ ಇನ್ನ ಬಟ್ಟೆ ಚಾಲು ಆಗ್ತಾವ. ನಮ್ಮ ಮನೆ ಮಿಷನ್ಗಳು ಇಟ್ಕೊಳ್ಳಾರದೀವು. ಇನ್ನ ಒಂದ್ ವಾರದಾಗ ಇನ್ನ ನಾನು ಬಟ್ಟೆ ಹೊಲ್ಕೋಬೇಕು. ಅದಕ್ಕೆ ಊರಾಗ ಮಾಡಿ ಗುರುವಾರ ದಿನ ಜಾತ್ರೆ ಇತ್ತು ಸ್ನೇಹಿತರೆ. ನಂಗೆ ಹೋಗಕ್ಕಾಗ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲೇ ಜಾತ್ರೆ ಇಟ್ಕೊಂಡ ಅಲ್ಲಿ ಹಂಗೆ ಹೋಗಕ್ಕೆ ಬರ್ತೈತ್ರಿ. ದವದ ಹುಣ್ಣಿಮೆ ದಿನ ಅವ್ವಾರ ಮನ್ಯಾಗ ದೇವಿ ಎಲ್ಲಮ್ಮ ಅದಾರ್ಲ, ಎಲ್ಲಮ್ಮದು ಅಕ್ಕಿ ಕಾಳು ಒಗಿತಾರೆ. ಮರು ಮದುವೆ ಅಂತ ಹೇಳಿ ಅಕ್ಕಿ ಕಾಳು ಒಗಿತಾರೆ. ವರ್ಷಕ್ಕೊಮ್ಮೆ ದವದ ಹುಣ್ಣಿಮೆ ದಿನ ಅಲ್ಲಿ ಊರ 5 ಮಕ್ಕದ್ದು ಜಗ ಐತ್ರಿ. ಆ ಜಗದ್ದು ಅಕ್ಕಿ ಕಾಳು ಒಗಿತಿದ್ರು, ಪೂಜೆ ಮಾಡ್ತಿದ್ರು. ನಮ್ಮ ಮನ್ಯಾಗ ದೇವಿ ಇದು ಐತ್ರಲ್ಲ, ದೇವಿದು ಜಗ ಐತ್ರಿ. ಅವ್ವಾರ ಮನ್ಯಾಗೂ ಅಕ್ಕಿ ಕಾಳು ಒಗಿತೀವಿ. ಬರ್ರಿ ಹೆಣ್ಮಕ್ಳು ಯಾರೇ ಒಬ್ರು ಬರ್ರಿ ಅಂತಂದ್ರೆ ನನಗಂತೂ ಹೋಗಕ್ಕೆ ಆಗ್ಲಿಲ್ಲ ರೀ. ಅದಕ್ಕೆ ಏನು ಮಾಡಿದ್ರಿ, ಕೆಲಸದಾಗ ಆಗಂಗಿಲ್ಲ ರೀ ನಮ್ಗೆ ಹೋಗಕ್ಕೆ. ಮನೆ ಸಾರಿ ಅವತ್ತು ನನ್ನ ಮನೆ ಕ್ಲೀನ್ ಮಾಡ್ಕೋಬೇಕು, ನಾಳೆ ವಾರ ಐತಿ, ನಮ್ಮಲ್ಲೇ ನಾವು ಕಡಿವಾರ ಇರ್ತೈತಿ ಅಂತ ಹೇಳಿ ಅವಾಗ ಹೇಳ್ಬಿಟ್ಟೆ ರೀ. ಇನ್ಮ್ಯಾಗ ಇವತ್ತು ಮತ್ತೆ ಮುಂಜಾನೆ ಫೋನ್ ಹಚ್ಚಿದ್ರಿ. ಹುಡುಗರು ಬರ್ತೀನಿ ನನ್ನ ಥರವ, ನನ್ನ ಮೊಮ್ಮಕ್ಕಳು ಕರ್ಕೊಂಡು ಹೋಗು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ತಮ್ಮನ ಮಕ್ಕಳು ರೀ. ನಮ್ಮ ಊರಿಗೆ ನನ್ನ ಭಾಳ ಇಷ್ಟ ರೀ. ಬ್ಯಾಸ್ಗಿಗೆ ಬರ್ತೀನಿ ಅಂತ ಅಂದಿದ್ದಾರೆ. ಕರ್ಕೊಂಡು ಹೋಗತಿ ಬಾರವಾತೆ. ಮುಂಜಾನೆ ಫೋನ್ ಹಚ್ಚಿದ್ರೆ ನನ್ನ ಮನೆ ಅಂತ ಕೆಲಸನ ಎಷ್ಟು ಕೂತೈತಿ. ಅದಕ್ಕೆ ಮಠ ಬರವ ಆದ್ರೆ ನಾ ಬಿಜಾಪುರ ಈ ಕಡೆ ತೊಗೊಂಬರ್ತನು ಅಂತಂದೆ ರೀ. ನಮ್ಮ ಮನೆಯವ್ರು ಹೋಗಿ ಇವತ್ತು ಬಿಜಾಪುರಕ್ಕೆ ಹೋಗ್ಯಾರ, ಇನ್ನೂ ಬಂದಿಲ್ಲ ರೀ. ನಮ್ಮ ತಂಗಿ ಮಗ ಬಂದಿದ್ರಿ, ಅವನು ಕೂಡ ಹೋದಾರ ಇವತ್ತು. ಆದ್ರೆ ಬಿಜಾಪುರ ತನ ತೊಗೊಂಬರ್ರಿ, ಇಲ್ಲಿ ಬರಾಕತ್ತಾರ, ಆದ್ರೆ ಅವ್ರ ಜೊತೆ ಗಾಡಿ ಮ್ಯಾಗ ಕರ್ಕೊಂಡು ಬರ್ತಾರಂದ್ರೆ ನಮ್ಮ ಅಪ್ಪಾರಂದ್ರೆ ನಮ್ಮೂರಿಗೆ ಬಂದು ಕರ್ಕೊಂಡು ಹೋರ್ಲಿ ಆತಾರೆ. ನಮ್ಮ ಮನೆಯವ್ರು ನಮ್ಮ ಊರಿಗೆ ಹೋಗ್ಲಿಲ್ಲ ರೀ. ಮತ್ತೆ ಗಳೆ ಬಿಟ್ಟು ಹೋಗಿದ್ರಿ. ಒಂದು ಸ್ವಲ್ಪ ಅಲ್ಲಿ ತಹಶೀಲ್ದಾರ್ ಆಫೀಸ್ನಾಗ ಕೆಲಸ ಇತ್ತು, ಅಲ್ಲಿ ಮುಗಿಸ್ಕೊಂಡನ ಬರೋದನ್ನ ಲೇಟ್ ಆಗ್ತೈತಿ. ಊರಿಗಂತ್ರ ಹೋಗೋಕ್ಕಾಗಲ್ಲ. ಆದ್ರೆ ಗೋದಾವರಿ ಬಸ್ ಸ್ಟ್ಯಾಂಡ್ ತನಕ ಕರ್ಕೊಂಡು ಬರ ಅಂತ ಹೇಳಿ ನಾನು ಈ ಕಡೆ ಕರ್ಕೊಂಬರ್ತೀನಿ ಅಂದರೆ ಅವ್ರು ಹೋಗಂಗಿಲ್ಲ ಅಂದ್ರಿ. ಮತ್ತೆ ಏನು ಮಾಡೋದ್ರಿ, ನಮ್ಗೆ ಬಿಡಾಕ್ ಕರ್ಮ ಇದನ್ನೇ ಇಲ್ಲ ರೀ. ಅದಕ್ಕೆ ಮಗ ಬಂದಂದ್ರೆ ದೊಡ್ಡವನ್ ಬಂದಾನಂದ್ರೆ ತೋರಿಸ್ತೀನಿ ಸ್ನೇಹಿತರೆ. ಇಬ್ರು ಬಂದಾರ, ಇಬ್ರು ಕಾಲು ಇಂಜುರಿ ಮಾಡ್ಕೊಂಡು ಬಂದಾರ. ನಾನು ಕೆಲಸ ಇನ್ನೂ ಡಬಲ್ ಜಾಸ್ತಿ ಮಾಡಂಗೆ ಮಾಡ್ಯಾರ ಇಲ್ಲಿ ಅಂದ್ರು ಮಿರಿ. ಮಕ್ಕಳು ಹಂಗೆ ಸುಟ್ಟಿಗೆ ಬಂದ್ರು ಕುಂಡ್ರಂಗಿಲ್ಲ ರೀ ಖಾಲೆ. ಇವತ್ತು ಬಟ್ಟೆ ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿದ್ರೆ ಮಸಿನ್ಗಳೆಲ್ಲ ಒರೆಸ್ಕೋತೀನಿ ರೀ. ತಾಯಿ ಅನುಗ್ರಹ ನನ್ನ ಮ್ಯಾಗ ಇತ್ತಂದ್ರೆ ಇವತ್ತಿನ ಸ್ಟಾರ್ಟ್ ಮಾಡ್ಬೇಕು. 2 ತಿಂಗಳಾಯ್ತು, ಬರೋಬ್ಬರಿ 2 ತಿಂಗಳಾಯ್ತು ಬಟ್ಟೆ ಸ್ಟಿಚ್ ಮಾಡಿಲ್ಲ, ಏನೂ ಇಲ್ಲ. ನಾನೇ ರೆಡಿಮೇಡ್ ಬ್ಲೌಸ್ ತೊಗೊಂಡು ವೇರ್ ಮಾಡ್ಕೊಂಡಿನಿ ರೀ. ಪ್ರಾಬ್ಲಮ್ ಆಗ್ತೈತ್ರಿ ಒಂದೊಂದು ಸಲ. ನಾವೇ ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂದ್ರೆ ನಮಗೆ ಬಟ್ಟೆ ಇಲ್ದಂಗೆ ಹಣೆ ಬಷ್ಟ ನೋಡಿ. ಸೀರೆ ಪೀಕೊಂಡಿಲ್ಲ, ಇಲ್ಲ ಏನೂ ಇಲ್ಲ ರೀ. ಕೊಂಡ್ರ ನಾಳೆ ಹೊಲ್ಕೊಂಡು ಬರೀ ಸ್ನೇಹಿತರೆ. ಕ್ಲೀನ್ ಮತ್ತೆ ಸಿಗ್ತೀನಿ ರೀ ಯಾರೋ ಹೊರಗೆ ಅಂಗಡಿ ಬಂದಂಗೆ. ನೋಡಿ ಸ್ನೇಹಿತರೆ, ಸ್ಟಿಚ್ ಮಾಡಾಕತ್ತೀನಿ ನೋಡ್ರಿ. ಇದು ಹಳೆ ಸೀರೆ ರೀ. ಸೀರೆ ದಿಂಡು ಹಾಕ್ಲಾಕ್ ಕೊಡ್ತಾರೆ. ಹಳೆ ಬಟ್ಟೆ ಒಬ್ಬೊಬ್ರು ಸ್ಟಿಚ್ ಮಾಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಬಿಡ್ಲಾಕ್ ಬರಂಗಿಲ್ಲ ಸ್ನೇಹಿತರೆ, ಎಲ್ಲವನ್ನೂ ತೊಗೊಂಡು ಬರ್ತಾರೆ. ಈ ಸೀರೆ ಪಿಕೋ ಹಾಕಿ ಕೊಟ್ಟಿರ್ತೀವಿ, ಹಾಗೆ ಬ್ಲೌಸ್ ಹೊಲ್ದು ಕೊಟ್ಟಿರ್ತೀವಿ. ಅವಾಗ ನೋಡಿ ಒಬ್ಬೊಬ್ರು ವಯಸ್ಸಾದವರು ಸೀರೆ ಇನ್ನೂ ಎಲ್ಲ ಕಡೆ ಗಟ್ಟಿರ್ತೈತ್ರಿ. ಹಿಂದ್ಗಡೆ ಮಾತ್ರ ಒಂದು ಸ್ವಲ್ಪ ಹರಿದಿತ್ತಂದ್ರೆ ಏನು ಮಾಡ್ತಾರೆ, ಅದನ್ನಷ್ಟು ಕಟ್ ಮಾಡಿ ಹೋಗೋದು. ನಾವು ದಿಂಡು ಹಾಕ್ಸ್ಕೋತಾರೆ. ಈಗ ನಾವು ಹಾಕಿ ಕೊಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ರೀ. ಬಟ್ ಬ್ಲೌಸ್ ನಾವು ಸ್ಟಿಚ್ ಮಾಡಿಕೊಟ್ಟಿರ್ತೀವಿ, ಇದನ್ನು ಮಾಡಿಕೊಡ್ರಿ ನಾವು ಬೇರೆ ಕಡೆ ಎಲ್ಲಿ ಹೋಗೋಣ ಅಂತಾರೆ. ಅವ್ರದ್ದೇ ಒಂದು ದಿಂಬು ಕವರ್ ಇತ್ತು ಸ್ನೇಹಿತರೆ, ತೆಲುಬಿನ ಕವರ. ಅದನ್ನೊಂದು ಹೊಲಿದೆ. ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ರಿ, ಅದ್ರೊಳಗೆ ಅದೊಂದು ಹೊಲಿದೆ. ಮತ್ತು ಇನ್ನೊಂದು ಸಣ್ಣದು ದೇವ್ರಿಗೆ ಹೋಗಾಕದು ಬರ್ತೈತೈತೆ ಒಂದು ಹೊಲ್ದಿನಿ ರೀ. ಅವರು ದುಡ್ಡು ಕೊಟ್ರೆ ಅವ್ರಿಗೆ ಕೊಡ್ತೀನಿ ರೀ, ಇಲ್ಲ ಅಂದ್ರೆ ನಮಗೆ ಇಟ್ಕೊಂಡು ಬಿಡ್ತೀನಿ ರೀ. ಬಟ್ಟೆ ಮಾತ್ರ ಅವ್ರದ್ದೈತ್ರಿ. ನೋಡೋಣ್ರಿ ಏನತ್ತಾರೆ. ಚೆಂದಾಗಿತ್ತು ಕೊಡೋವ ಅಂತಂದ್ರೆ ಕೊಟ್ಬಿಡೋದು. ಈ ಥರನೂ ಬಟ್ಟೆನ ಸೇಲ್ ಮಾಡ್ಬೋದು ರೀ. ಉಳಿದಿರೋ ಬಟ್ಟೆಯಲ್ಲಿ ಉಳಿದಿರೋ ಬಟ್ಟೆನ ಪೀಸ್ ತೊಗೊಂಡು ಈ ಥರ ಸ್ಟಿಚ್ ಮಾಡಿಟ್ಟಿವಂದ್ರೆ ಯಾರಾದರೂ ಬಿಡ್ತಾರೆ. ನೋಡ್ರಿ, ಬೇಕಾದ್ರೆ ನಾನು ಅಂಗಡಿಯಾಗ 2-3 ಹಾಕಿದ್ದೀನಿ ರೀ. ವೇಸ್ಟ್ ಅಂತ ಹೋಗೋದು, ಸುಮ್ಮನೆ ಸುಡೋದು ಬದಲು ಯಾವುದಾದ್ರೂ ಒಂದು ವಸ್ತು ಹಾಕಿಡಾಕ ನಮ್ಗೆ ಬರ್ತೈತಿ ಸ್ನೇಹಿತರೆ.
ದಿಂಬು ಕವರ್ಗೆ ಎಷ್ಟು ತೊಗೋತಾರ ಗೊತ್ತಿಲ್ಲ ರೀ. ನಾನು ಮಾತ್ರ 20 ರೂಪಾಯಿ ತೊಗೋತೀನಿ ರೀ. ನಿಮ್ಮ ಹಳ್ಳಿ ಕಡೆ ಎಷ್ಟು ತೊಗೋತೀರಿ ಹೇಳ್ರಿ. ಅಸ್ತರ ಹಚ್ಚೀನಿ ರೀ, ಅದಕ್ಕೆ ಅಸ್ತ್ರ ಹಚ್ಚಿ ಕಾಟನ್ ಸೀರೆ ಒಳಗಿಂದ ಐತ್ರಿ. ಇನ್ನು ಇವರು ಬ್ಲೌಸ್ಗಳು ಒಂದು 6 ಬ್ಲೌಸ್ ಹೊಲಿಯೋದಾರೆ. ಇನ್ನೊಂದು ಸ್ಟಿಚಿಂಗ್ ಮಾಡಿ ಮತ್ತೆ ಆಡ ಮೇಸಕ್ಕೆ ಬಂದೆ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡೆ ಹೊಲ ಸನೀಪ್ ಬಂದಿನ್ರಿ. ಶ್ರೀಧರ್ ಅವ್ರ ಮನೆ ನೋಡ್ರಿ ಇದು. ಆಡ ಮೇಸಕ್ಕೆ ಬಂದೀನಿ ರೀ. ಇಲ್ಲಿ ಒಂದಿಟ್ಟ ನೀರು ಪೈಪ್ಲೈನ್ ಹೊಡೆದೈತ್ರಿ. ಇಲ್ಲಿ ನೀರು ಬಂದೈತಿ, ಹಸಿರು ಐತ್ರಿ. ಇಲ್ಲಿ ಗಿಡಗಳು ಹಾಗಲ್ ಬೇಳಿ ನೋಡ್ರಿ ಎಷ್ಟು ಹಬ್ಬೈತ್ರಿ. ಹಾಗಲಕಾಯಿ ಬೇಳಿ ಮರಿ ಏನು ತಿಂತಾವೆ ನೋಡ್ರಿ. ಕವನ ಕಟ್ಟಿಗೆ ಜಗ್ಗಾಕತ್ತಾವ ನೋಡ್ರಿ. ಅವು ಬಂದು ಬಿಡ್ತಾವ್ರಿ, ಸಣ್ಣ ಅದಾವ ಅಂದ್ರೆ. ಬಾ 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 ಓರಿ ಉಳ್ಳಾಗಡ್ಡೆ ತಪ್ಪಲಕ್ರಿ ಅಲ್ಲಿ ಮತ್ತೆ ಹಾಕಿಬಿಟ್ರೆ ಬೈದಾರ ಅನ್ನದ್ರಿ. ಉಳ್ಳಾಗಡ್ಡಿ ಹೊಲ್ದಾಗ ಬಿಡಾನ. ಆ ಅಂಜು ಅಕ್ಕ ಆಡೆ ಹೊಡ್ಕೊಂಡು ಹೋದ್ರಲ್ಲ ಅದನ್ನ ಹೊಳಿ. ಹಾಂ ಆಕಿ ತಗೊಂಡ್ ಬರೋದು ನೋಡಿ. ಇಲ್ಲಿ ಉಳ್ಳಾಗಡ್ಡಿ ಸೋಸಾಕತ್ತಿರ್ಬೇಕು ಅವರು. ಅದಕ್ಕೆ ಒಯ್ದ ಏನೋತ್ ನಾನಾತನ. ಅವ್ರು ಉಳ್ಳಾಗಡ್ಡಿ ಇವಾಗ ಸೋಸಾಕತ್ತಿಲ್ರಿ ಯಾಕೋ. ಇಲ್ಲಾರಿಗೆ ಹಾಕ್ಲತ್ತಾರ ನಾವು. ಹಾಂ ರೀ, ಏನಾಯ್ತ್ರಿ ನಮ್ದು ಕೆಲಸ ಮತ್ತೆ? ಹ್ಞೂ ರೀ, ಮತ್ತೆ ಹಂಗತ್ತ ಮೊಬೈಲ್ದಾಗ ಎಲ್ಲ ಹೊಡ್ಕೊಂಡು ಬಿಡುವ. ಮೊಬೈಲ್ದಾಗ ಅದನ್ನೇ ಮಾಡೋದ್ರಿ ಕೆಲಸ. ಇದನ್ನ ಮಾಡತ್ತೀವಿ ಅಂದ್ರೆ ಅದನ್ನ ಮಾಡ್ಕೋತಾ ಇರೋದ್ರಿ. ಮತ್ತು ಮುಂಜಾನೆ ಏನು ಅಡುಗೆ ಮಾಡತ್ನಾಗ ಏನೂ ಆಗಂಗಿಲ್ಲ ರೀ. ಮೊಬೈಲ್ ಕಸ್ಕೊಂಡು ಬಿಡ್ತಾರೆ ಅವ್ರ ಹುಡುಗರು. ಏನಾರ ಅಂದಾರತ್ತೆ ಈ ಸುಮ್ಮ ಅಲ್ಲಿ ತಪ್ಪಲು ಕಾಣಾಕತ್ತಿತ್ತು, ಹಸಿರು ಅಲ್ಲಿ ಹಿಡ್ಕೊಂಡು ನಿಂತಿದ್ದೆ ರೀ. ಅವರು ಇದು ಮಾಡ್ತಾರತ್ರಿ, ಗೊಬ್ಬರ ಹಾಕ್ತೈತಿ ಅಂತ ಹೇಳಿ ಕಟ್ರ ಹೊಡಿತಾರತ್ರಿ. ಅವ್ರು ಏನಾರ ಅಂದಾರ ಹಿಡ್ದಾಕೈತ್ರಿ. ಅವ್ರು ಮುಂದಿದ್ರಂದ್ರೆ ಏನೋ ಅನ್ಸಾಗಿಲ್ರಿ ಹೊಲ್ದಾರವ್ರು. ಮೊಬೈಲ್ ಬೇಕ್ರಿ ಕೈಯಾಗ. ಮೊಬೈಲ್ ಇರ್ಲಿಕ್ರಿ ಏನೈತ್ರಿ? ಹ್ಞೂ ರೀ. ಹಾಂ ರೀ, ಹೊರಗಿನ ದೇಶಕ್ಕೆ ಬಿಟ್ಬಿಡ್ದು ನೋಡ್ರಿ. ನಮ್ಮ ಕರ್ನಾಟಕದವ್ರು ಯಾರು ನೋಡಂಗಿಲ್ಲ ರೀ ಹೊರಗಿನ ದೇಶದವ್ರು. ಹಾಂ ಬಾ ಬಾ. ಅವ್ರು ಅದಾರ ಅಂದ್ರೆ ಅವ್ರದ್ದು ಮತ್ತೊಂದಾಗ ಮಾಡ್ತಾರಂದ್ರೆ ಏನು ಮಾಡಂಗಿಲ್ಲ ರೀ ಅವ್ರ ಹುಡುಗರು. ಆಡ ನೋಡ್ತಾರತ್ತೇಳಿ ನಾವು ಹೊಲಿಯಾಕತ್ತೇನ್ರಿ ಅರ್ಬಿ. ಆಡ ಈ ಕಡೆ ಹಾಜನವ್ರ ಮನೆ ಕಡೆ ತೋ. ಹೌದ್ರಿ, ಮತ್ತೆ ಅವು ಒಂದೊಂದು ಆಗನ ನಿಂದ್ರಂಗಿಲ್ಲ ಅವ. ಬಾ ಬಾ ಬಾ. ಇಲ್ಲಾರಿಗೆ ಹಾಕಾಕತ್ತಾರೆ ಅವ್ರ ಒಳಗಡೆ. ಏನ್ ನೋಡಿದ್ರಿ ಏನಾರ ಮಾಡಿದ್ರಿ ಹೊಟ್ಟಿ ಪಾಡ. ಹೊಟ್ಟೆ ಏನು ತುಂಬ ಇಲ್ಬೇಕ, ಟೈಮ್ ಪಾಸ್ ರೀ. ಸಜ್ಜಿ ಮೇವು ತಿನ್ಸಾಕತ್ತೀರಿ, ಬೈತಾರ. ಬಂಡ್ ಆಗೈತ್ರಿ ಅದೇ. ಎಲ್ಲಿ ವೇರ್ ಮಾಡೋ ಅವನ್ ಅದಾವ್ರಿ. ಕೋಳಿಗಳಿಗೆ ಕಾಳು ಹೋಗ್ದೀನ್ರಿ ಗೊಂಜಾಳಲ್ಲಿ. ಅವು ತಿನ್ನಾಕತ್ತಾವ್ರಿ. ಕಾಳು ತಿನ್ನಾಕತ್ತ. ಇಲ್ಲಿ ಏನ್ ಮಾಡ್ತೀವಿ ಕಸ್ದಾಗ ಹೊಸ ಸೊಟ್ಟಿ ಅದಾವ. ತತ್ತಿ ಸೊಟ್ಟಿ ಹೋಗ್ದಿರ್ತೈತಿ. ಪೈಪ್ಕೊಂದು ಏನಾಗೈತಿ ನೋಡ್ರಿ, ನೀರು ಬಿಟ್ಟೈತ್ರಿ. ಸೂರ್ಯ ಮುಳುಗು ಹೊತ್ತಾಗೈತಿ ನೋಡ್ರಿ. 6 ನಿಮಿಷ ಆಗೈತಿ. ಎಲ್ಲ ಮಾಡ್ಬೇಕು ಕೆಲಸ. ಗೊಂಜಾಳ ತಿನ್ನೋದು ಬಿಟ್ಟು ಇಲ್ಲಿ ಬಂದಾವ. ಏ ಬಿಡು ಪಾಪ, ಬಿಡ್ತಿಲ್ಲ ಬಿಡ್ತಿಲ್ಲ. ಒರಿನ ಮರಿ ಜೋಡಿನ ಬಿಡ. ಮುರ್ದೇ ನೋಡ್ ಮತ್ ಹೆಂಗ್ ಮಾಡ್ತೀನಿ ನೀನ್. ಮತ್ತ ನೀನು
ಪಾಪ ಹತ್ತತಿ ತಾಪ ಒಟ್ಟ ಮರಿ ಜೋಡಿ ನಮ್ಮ ಬರ್ರಿ ಇವೆಷ್ಟು ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಬಟ್ಟಿ ಬಾಂಡೆ ಎಲ್ಲ ತೊಳೋದು ಮತ್ತ ಹೋಗಿ ತೊಡ್ದಾಗ ಹೋಗಿ ಮೆಣಸಿನ್ಕಾಯಿ ಹಾಕೊಂಡ್ ಬಂದೇರಿ. ನೀನಿದು ಹೂರ್ಣ ಹೊಡೆದಿತ್ರಿ, ಕರ್ಚಿಕಾಯಿ ಮಾಡಿಕೊಟ್ಟೆ. ಅರ್ಧ ಕರ್ಚಿಕಾಯಿ ಆಯ್ ಮಾಡ್ಯಾರ. ಈಗ ಒಂದ್ 10-12 ಆಗಿದ್ದು ರೀ. ಇವಾಗ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ. ಏನಾರ ಮಾಡಿ ಕೊಡುದ್ರಿ, ಮಕ್ಳು ಬಂದಾಗ ನಮಗೂ ಬಾಯಿ ಕಾಣ್ತೈತ್ರಿ, ಅವು ತಿಂತಾವ್ರೆ. ಉಳ್ಳಾಗಡ್ಡಿ ಬಜ್ಜಿ ಮಾಡಾಕತ್ತಿದ್ವಿ ನೋಡಿ. ಇಲ್ಲಿ ನಾ ಮಾಡೋದು ಒಂದು ಬಡಿ ಒಬ್ರಿಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಆಗ್ತಾರ, ಒಬ್ಬೊಬ್ರಿಗೆ ಉಳ್ಳಾಗಡ್ಡಿ ಬಜ್ಜಿ ಇಷ್ಟ ಆಗಂಗಿಲ್ಲ. ನಮ್ಮ ಅರುಣಾಗ ಉಳ್ಳಾಗಡ್ಡಿ ಬಜ್ಜಿ ಬೇಕು, ಬಾಲಾಗ್ಯಾರ ಅವನಿಗೆ. ಕರ್ಚಿಕಾಯಿ ಹಾಕೊಂಡು ಹೋಗಿ ಅಂದ್ರ ಹೊರಗೆ. ಮೆಣಸಿನ್ಕಾಯಿ ಕೊಂಡು ತಗೊಂಬಂದಿದ್ವು, ಆದ್ರ ಖಾರ ಇರ್ತಾವ. ಖಾರ ಎಲ್ಲಿ ದಾಮ್ ಆಗೋ ಮಟ್ಟ ಬಿಟ್ಟೇ ಇಲ್ಲ ನಾವು. ಅವಾಗಿಂದ ಅವಾಗ ತಗೊಂಡ್ ಬರೋದು ಸಣ್ಣಗೆ ಇವು. ಎಷ್ಟು ವರ್ಷ? 1.5 ವರ್ಷ ಆತು ಮೆಣಸಿನ್ಕಾಯಿ ಅಂತಂದ್ರು. ವರ್ಷ ಅಲ್ಲ, 6 ದಿನ ಆಯ್ತು. ಹಸಿ ಮೆಣಸಿನ್ಕಾಯಿ ಕೊಂಡು ತಂದಿಲ್ಲ. ಬಜ್ಜಿ ಎಷ್ಟು ಟೇಸ್ಟ್ ಆಗ್ಯಾವ ಬಾಯಾಗ, ಹೌದಿಲ್ಲ ಚೆನ್ನ? ಸಾಫ್ಟ್ ಆಗ್ಯಾವ. ನಮ್ಮ ಅರುಣಾಗ ಮೆಣಸಿನ್ಕಾಯಿ ಬಜ್ಜಿ ಉಳ್ಳಾಗಡ್ಡಿ ಕಚ್ಚ ಹತ್ತಾವ. ಎಲ್ಲ ಮೆಣಸಿನ್ಕಾಯಿ ಬಜ್ಜಿ ಇದ್ರಾಗ ಉಳ್ಳಾಗಡ್ಡಿ ಹಾಕಿರ್ಬೇಕು. ಮೆಣಸಿನ್ಕಾಯಿ ಬಜ್ಜಿ ಹಂಗಾಕೈತಿ. ಅದು ಉಳ್ಳಾಗಡ್ಡಿ ಏನು ಮಿಕ್ಸ್ ಮಾಡ್ಬಾರ್ದು ಅದಕ್ಕೆ, ಅಂದ್ರ ಮೆಣಸಿನ್ಕಾಯಿ ಬಜ್ಜಿ ಅದು. ನೋಡ್ರಿ ಎಷ್ಟ್ ಇಷ್ಟೆಲ್ಲಾ ಮಾಡು ಮಕ್ಕಳಿಗೆ ಹೆಂಗ ಆಗ್ತೈತಿ ನೋಡ್ರಿ ಮನುಷ್ಯಾಗ ಮಾಡಿ ಮಟ್ಟಿ. ನೋಡಿ ಬಜ್ಜಿ ಮಾಡೋದೆಲ್ಲ ಆಯ್ತು ಸ್ನೇಹಿತರೆ. ನಾನು ಅವ್ರಿಗೆಲ್ಲ ಹಾಕಿಕೊಟ್ಟೆ, ಅವ್ರು ಊಟ ಮಾಡಿ ಮ್ಯಾಗ ಹೋದ್ರಿ. ನಾನು ಊಟ ಮಾಡಬೇಕು ಬಜ್ಜಿ ಹಾಕ್ಕೊಂಡ. ಊಟ ಏನು ಮಾಡಂಗಿಲ್ಲ ರೀ, ಬಜ್ಜಿ ಅಷ್ಟ ತಿಂದ್ಬಿಡ್ತೀನಿ ರೀ. ಯಾಕಂದ್ರೆ ನನ್ನ ಫೇವ್ರೇಟ್ ಬಜ್ಜಿ ಇರಲಿ, ಅದಕ್ಕೆ. ಅನ್ನ ಐತ್ರಿ, ಸಾರು ಐತಿ ಮುಂಜಾನೆ ದಿನ. ಬಜ್ಜಿ ಮಾತ್ರ ಮಾಡ್ಕೋತೀನಿ, 2-3 ತಿಂದೀನಿ ರೀ. ಹಂಗೆ ಮಸ್ತ್ ಆಗ್ಯಾವ್ರ ಬಜ್ಜಿ. ಬರ್ರಿ ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. 10 ಗಂಟೆ ಆಗೈತ್ರಿ ಟೈಮ. ಎಲ್ಲರೂ ಮಕ್ಕೊಂಡಾರಿ, ಮ್ಯಾಗ ಹೋಗಿ ಮಕ್ಕೊಂಡಾರಿ. ಟೆರೆಸ್ ಮ್ಯಾಗ ಗಾಳಿ ಬರ್ತೈತ್ರಿ ಚಂದ. ಹೊರಗಡೆ ನೀರ ಫ್ರಿಜ್ನಾಗ ಇಟ್ಟು ಮಧ್ಯಾಹ್ನದಾಗ ಇಟ್ಟು ಬಂದಿದ್ದೆ ರೀ. ಫ್ರಿಜ್ನಾಗ ಬರಾಗ ತೊಗೊಂಡು ಬಂದಾರಿ. ಇವು ಕ್ಯಾನ್ದಾನು ನೀರಾಗ ಹಾದಂಗೆ ಆಗಿರ್ತಾವ್ರಿ, ಚಂತನ ಬಿಸಿಲು ಬಡದ್ರಿ. ಬಾಂಡೆ ಹಚ್ಬೇಕ್ರಿ, ನಾ ಬಾಂಡೆ ಎಲ್ಲ ಅದಾವು. ಎಲ್ಲ ಅಲ್ಲಿದಲ್ಲಿ ಇಟ್ಟು ಮಕ್ಕೊಂಡ್ಬಿಡ್ತೀನಿ ರೀ. ಬೆಳಗ್ಗೆ ಮಾತು ಮಾಡಕ್ಕೆ ಬರ್ತೈತ್ರಿ. ಚಂತನ ಇಡೀ ದಿನ ಕೆಲಸ ಮಾಡಿ ಸುಸ್ತಾದಂಗೆ ಆಗ್ಬಿಟ್ಟೈತ್ರಿ. ಬರ್ರಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.